ದರ್ಶನ್ ಕೇಸ್ನಲ್ಲಿ ಇವತ್ತು ಕಸ್ಟಡಿ ಅಂತ್ಯ ಆಗ್ತಿದೆ. 13 ವರ್ಷಗಳ ಬಳಿಕ ಅಂದ್ರೆ 2011ರಲ್ಲಿ ಜೈಲು ಸೇರಿದ್ದ ದರ್ಶನ್ ಮತ್ತೆ 13 ವರ್ಷಗಳ ನಂತರ ಜೈಲು ಸೇರ್ತಾರ. ಇದು ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ. 13 ದಿನಗಳ ಕಾಲ ವಿಚಾರಣೆ ನಡೀತು, ಸ್ಥಳಮಾಜರಾಯಿತು, ಸಾಕ್ಷ್ಯಗಳ ಸಂಗ್ರಹ ಆಯಿತು, ಬಹಳಷ್ಟು ಡೆವಲಪ್ಮೆಂಟ್ಗಳು ಈ ಕೇಸ್ನಲ್ಲಾಗಿದೆ. ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಈಗ ತಯಾರಿ ಆಗಿದೆ. ಕೊಲೆ ಕೇಸ್ನಲ್ಲಿ ಇಂದು ಪೊಲೀಸ್ ಕಸ್ಟಡಿ ಅಂತ್ಯ. ಬೆಂಗಳೂರಿನ 24ನೇ ACMM ಕೋರ್ಟ್ಗೆ ಹಾಜರು. 2 ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲಾಯಿತು. 9 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿರುವಂತಹ ದರ್ಶನ್ ಇಂದು ಬಹುತೇಕ ನ್ಯಾಯಾಂಗ ಬಂಧನ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನ ಆದೇಶ ಬಂದ್ರೆ ಜೈಲು ಪಾಲಾಗಲಿರುವ ದರ್ಶನ್ ಮತ್ತು ಗ್ಯಾಂಗ್. ಪತ್ನಿ ಹಲ್ಲೆ ಕೇಸ್ನಲ್ಲಿ 2011ರಲ್ಲಿ ಜೈಲು ಸೇರಿದಂತಹ ದರ್ಶನ್ ಅಂದು 28 ದಿನ ಸೆಂಟ್ರಲ್ ಜೈಲಿನಲ್ಲಿದ್ದಂತಹ ದರ್ಶನ್ 13 ವರ್ಷಗಳ ನಂತರ ಮತ್ತೆ ದರ್ಶನ್ ಜೈಲು ಪಾಲಾಗುವಂತಹ ಸಾಧ್ಯತೆ ಇದೆ. ಕೊಲೆ ಕೇಸ್ನಲ್ಲಿ ಇಂದು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಿರೋದು 13 ವರ್ಷಗಳ ನಂತರ ಮತ್ತೆ ಸಾರಥಿಗೆ ಜೈಲಾಗುವಂತಹ ಸಾಧ್ಯತೆ ಇದೆ. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇದೀಗ ಕಸ್ಟಡಿ ಇವತ್ತು ಅಂತ್ಯ ಆಗ್ತಿದೆ. ನ್ಯಾಯಾಂಗ ಬಂಧನದ ಸಾಧ್ಯತೆ ಎಷ್ಟಿದೆ? ಮುಂದೆ ಏನಾಗುವುದು, ನಿರೀಕ್ಷೆ ಮಾಡಬಹುದು ಅಂತ ಇವತ್ತು ಪ್ರಜ್ವಲ್? ಅವಿನಾಶ್, ಇವತ್ತು ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿರುವ ನಟ ದರ್ಶನ್ ಮತ್ತೆ ಅವರ ಸಂಪೂರ್ಣವಾದಂತಹ ಒಂದು ಗ್ಯಾಂಗ್ ಏನಿದೆ, ಒಂದು 9 ಜನ 10 ಜನ ಏನು ಆರೋಪಿಗಳೀಗ ಪೊಲೀಸ್ ಕಸ್ಟಡಿಯಲ್ಲಿ ಏನಿದ್ದಾರೆ ಎಲ್ಲರನ್ನೂ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನಂತರದಲ್ಲಿ ಈಗಾಗಲೇ ಸುಮಾರು ಒಂದ್ಸಲ 5 ದಿನ, ಇನ್ನೊಂದ್ಸಲ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರಿಂದ ಪಡ್ಕೊಂಡಿರೋ ಕಾರಣವಾಗಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕಡಿಮೆ. ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಅಂದ್ರೆ ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿಗೆ 14 ದಿನಗಳು 15 ದಿನಗಳ ಕಾಲ ಕೊಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಈಗ ಸದ್ಯಕ್ಕೆ ಇವ್ರಿಗೆ ಈ ಇರೋ ಮಾಹಿತಿ ಪ್ರಕಾರ ಈ ಸಾಕು ನಮಗೆ ಪೊಲೀಸ್ ಕಸ್ಟಡಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಸೋಣ ಅನ್ನೋ ಲೆಕ್ಕಾಚಾರದಲ್ಲಿದೆ. ಮುಂದಿನ 15 ದಿನಗಳ ಒಳಗಡೆ ತನಿಖೆಗೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಹೋಗಿ ಉಳಿದಂತ 3-4 ದಿನ ಏನು ಉಳ್ಕೊಂಡಿದೆ ಆ ದಿನದ ಪೊಲೀಸ್ ಕಸ್ಟಡಿಗಳನ್ನ ಪೊಲೀಸರು ಅವರಿಗೆ ತನಿಖೆಗೆ ಏನಾರೋ ತುಂಬಾ ಇಂಪಾರ್ಟೆಂಟ್ ಇದ್ದು ಬೇಕು ಅನ್ಸಿದ್ರೆ ವಾಪಸ್ಸು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬಹುದು. ಸದ್ಯಕ್ಕೆ ಇವತ್ತಿಗಿರೋ ಮಾಹಿತಿ ಏನಂದ್ರೆ ಈಗಾಗಲೇ ಏನು ಸ್ವಇಚ್ಛಾ ಹೇಳಿಕೆಗಳನ್ನು ಮಾಡ್ಕೊಂಡಿದ್ದಾರೆ, ಸ್ಥಳ ಮಾಜರುಗಳನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಪ್ರಶ್ನೋತ್ತರಗಳನ್ನ ಕೇಳ್ಕೊಂಡು ಅವರಿಂದ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ, DNA ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಬ್ಲಡ್ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ಎಲ್ಲಾ ಒಂದು ತನಿಖೆಯ ಬೇಕಾಗಿರುವಂತ ಪ್ರಮುಖ ಹಂತಗಳನ್ನ ಪೊಲೀಸರು ಹಂತ ಹಂತವಾಗಿ ಮುಗಿಸ್ಕೊಂಡು ಹೋಗಿರೋದ್ರಿಂದ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಯಾವುದೇ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳದೆ ಇರಬಹುದು ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ. ಅಂತ ಅನಿವಾರ್ಯತೆ ಇದ್ರೆ ಮುಂದಿನ 15 ದಿನಗಳ ತನಕ ಪೊಲೀಸರಿಗೆ ಅವಕಾಶ ಇದೆ. ಅವಾಗ ಬೇಕು ಅಂದ್ರೆ ಪೊಲೀಸ್ ಕಸ್ಟಡಿಗೆ ಮತ್ತೆ ತಗೋಬಹುದು. ಈಗ ಸದ್ಯಕ್ಕೆ ಅವರನ್ನ ಜುಡಿಷಿಯಲ್ ಕಸ್ಟಡಿ ಬಿಟ್ಟಿದ್ದಾದ್ರೆ ಸುಮಾರು 3-4 ಗಂಟೆ ಒಳಗಡೆ ಹಾಜರುಪಡಿಸ್ತಾರೆ. ಜುಡಿಷಿಯಲ್ ಕಸ್ಟಡಿ ಆದ್ರೆ ಅವ್ರನ್ನ ಇವತ್ತು ಸಂಜೆನೆ ಎಲ್ಲರನ್ನು ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆವರಣದಿಂದ ನೇರವಾಗಿ ಪರಪ್ಪನಗರ ಜೈಲಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಒಂದ್ಸಲ ಜುಡಿಷಿಯಲ್ ಕಸ್ಟಡಿ ಆದ್ಮೇಲೆ ಪೊಲೀಸರು ಠಾಣೆಗೆಲ್ಲ ಕರ್ಕೊಂಡ್ ಬರುವಂತದ್ದು ಇಲ್ಲ. ಅವಿನಾಶ್, ಧನ್ಯವಾದ ಪ್ರಜ್ವಲ್.